ಸ್ವಸ್ಥದಾಗ ಕನ್ನಡ, ಹಿಂದಿ, ಇಂಗ್ಲೀಷ್ ಅಥವಾ ಸೋಷಿಯಲ್ ಸ್ಟಡೀಸ್ ಅವು ಕಲಿಸೋದ್ರೆ ಕಡಿಮೆ ಕೊಡ್ತಾರೆ ಪಾಪ ಮಾಸ್ತರ್ಗಳಿಗೆ. ಅಷ್ಟೇನು ಹೇಳಿದೆ ನಿಮಗೆ, ಫಿಸಿಕ್ಸಾ, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಾ, ಬಯಾಲಜಿ ಮತ್ತು ಇಂಗ್ಲೀಷಾ ಇವು ಕಲಿಸೋರು ಒಂದಿಷ್ಟು ಹೆಚ್ಚು ಕೊಡ್ತಾರೆ. ಕಂಪ್ಯೂಟರ್ ಕಲಿಸೋರು ಒಂದಿಷ್ಟು ಅವ್ರಿಗೆ ಕಡಿಮೆ ಕೊಡ್ತಾರೆ. ಇದು ಒಂದು ಸೋಷಿಯಲ್ ನಿಂತು ನೋಡೋದು. ಹಗಲು ಧರಡು ಎಷ್ಟಲ್ಲ, ಮತ್ತು ಬೇರೆ ಶಬ್ದ ಇದ್ರೆ ನೋಡಿ ಅದಕ್ಕೆ ಏನಿದ್ರೆ ಅವ್ರು ಏನಾದ್ರೆ ಅರ್ಥ ಇಲ್ಲ. ಸರ್ಕಾರಕ್ಕೆ ಇವತ್ತು ನಾವು ಕೇಳಬೇಕಾಗಿದೆ. ಇಷ್ಟಿಂತ ನಮ್ಗೆ ಕೊಡ್ತಾ ಇದೆ ಸರ್ಕಾರದವರ, ಸಿದ್ದರಾಮಯ್ಯನವರ, ಮೋದಿಯವರ ಶಿಕ್ಷಣಕ್ಕೆ ಯಾಕೆ ಖರ್ಚು ಮಾಡ್ತಾಯಿಲ್ಲ, ನಮ್ಮ ಮಕ್ಳಿಗೆ ಯಾಕೆ ಎಜುಕೇಷನ್ ಸಿಗ್ತಾಯಿಲ್ಲ, ನಾವು ಎಚ್ಚರಾಗಿ ಪ್ರಶ್ನೆ ಮಾಡ್ಬೇಕಾಗಿತ್ತು. ಅದನ್ನು ಪ್ರತಿಯೊಬ್ಬ ರಾಜಕಾರಣಿ ಕೇಳಬೇಕಾಗಿದೆ. ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಕು ಕೊಡ್ತಿಲ್ಲ ನಾವು ಫ್ರೀಯಾಗೆ. ಹೈಯರ್ ಎಜುಕೇಷನ್ನ, ಪ್ರೊಫೆಷನಲ್ ಎಜುಕೇಷನ್ನ ಮತ್ತು MBBS ಕರಿತೀನಿ ಅಂದ್ರೆ ಪ್ರೈವೇಟ್ದಾಗ ಕೋಟಿ ಅಂತಲೇ ಬೇಕು ರೀ. ಕೋಟಿ ಎಷ್ಟು ನೋಡಿರ್ತಾರೆ ನಮಗೆ ಗೊತ್ತಿಲ್ಲ. ಕೋಟಿ ಒಳಗೆ ಅಂಥ ಪ್ರಸಂಗ ಜನ ಇದ್ದಾರೆ ಇಲ್ಲಿ. ಅದಕ್ಕಾಗಿ ಇವತ್ತೇನು ಶಿಕ್ಷಣದಲ್ಲಿ ಶುಲ್ಕ ಹೆಚ್ಚು ಮಾಡೋಣ ಏನು ನಮ್ಮ ಪ್ರಜಾನವ್ರು ಹೇಳಿದಾರೆ, ಅದು ತಪ್ಪೇನಿಲ್ಲ, ಕರೆಕ್ಟ್ ಅದ. ಹಗಲು ದರೋಡೆ ಅದಕ್ಕಿಂತ ಮತ್ತೆ ಯಾವ ಶಬ್ದ ಇದ್ದಾರೆ ನೋಡಿರಿ, ಅದಕ್ಕಿಂತಲೂ ಕೆಟ್ಟದ ಪರಿಸ್ಥಿತಿ. ಒಂದನೇದಾಗೆ ಇದು ದೊಡ್ಡ ಇಶ್ಯೂ ಮಾಡಿ ಒಂದು ದೊಡ್ಡ ನಾಡಿನ ದೊಡ್ಡ ಪತ್ರಿಕೆ ಮಾಡಿದ, ನಾವು ಹ್ಯಾಟ್ಸಪ್ ಹೇಳೋನು. ಜೊತೆಗೆ ನಮ್ಮಂಥವ್ರು ಇದು ಮಾಡಬೇಕಾಗ್ತದೆ ಕೆಲಸ. ನಮ್ಮ ಸಣ್ಣ ನಮ್ಮ ಯೂಟ್ಯೂಬ್ದವರು ಮತ್ತು ಯಾರು, ಯಾಕಂದ್ರೆ ಜನಕ್ಕೆ ಮುಟ್ಟಬೇಕಾಗ್ಯದ. ನೀವು ಮೊದಲ ಎಲೆಕ್ಷನ್ ಟೈಮ್ದಾಗ ಕೇಳಬೇಕಾಗಿದ್ದು, ನಮ್ಮ ಮಗಳಿಗೆ ಫ್ರೀ ಶಿಕ್ಷಣ ಕೊಡ್ತೀರಾ ಹೆಂಗೆ, ನಮ್ಮ ಮಕ್ಕಳಿಗೆ ಫ್ರೀ ಔಷಧ ಕೊಡ್ತೀರಾ ಹೆಂಗೆ, ಇವೆರಡು ಕೊಡ್ತೀನಿ ಅಂದ್ರೆ ಸಾಕು. ಉಳಿದು ನಿಮ್ಗೆ ಗ್ಯಾರಂಟಿ ಬೇಕಾಗಿಲ್ಲ. ಗ್ಯಾರಂಟಿ ಬೇಕಾದ್ರೆ ನಿಮ್ಗೆ ಹೆಚ್ಚು ಕೊಡ್ರಿ, ಬೆಳೆದ್ರೆ ಬಿಡ್ರಿ. ದುಡ್ಡು ನೋಡಿ ಕಸೋರಲ್ಲದ ಫ್ರೀ ಎಜುಕೇಷನ್ನ, ಫ್ರೀ ಮೆಡಿಸನ್ನ, ಇವೆರಡೂ ಮುಖ್ಯ. ಯಾಕಂದ್ರೆ ಉದ್ಯೋಗ ಕೊಡೋದು ನೀವು ಗೊತ್ತದ. ಉದ್ಯೋಗ ಸೃಷ್ಟಿನೇ ಇಲ್ಲ. ಕಳೆದ 12 ವರ್ಷ ಆಯಿತು, ಹಿಂದಿಂದ ಆಯಿತು.